ವೀಕ್ಷಕರೇ, ಇದು ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಸ್ಬಿಐ ಚಡಚಣ ಬ್ರಾಂಚ್ನಲ್ಲಿ ನಡೆದ ಘಟನೆ. ಹೌದು ವೀಕ್ಷಕರೇ, ಸುಮಾರು 8 ರಿಂದ 10 ತಿಂಗಳ ಹಿಂದೆ ಚಡಚಣ ಬ್ರಾಂಚ್ ಎಸ್ಬಿಐ ಬ್ಯಾಂಕ್ ಕಳ್ಳತನವಾಗಿತ್ತು. ಕಳ್ಳತನವಾದ ಸಮಯದಲ್ಲಿ ದರೋಡೆಕೋರರು ಬ್ಯಾಂಕ್ನಲ್ಲಿದ್ದ ಒಡವೆ, ದುಡ್ಡು ಎಲ್ಲಾ ಬಾಚಿಕೊಂಡು ಹೋಗಿದ್ರು. ಆ ಕೇಸ್ ಇನ್ನು ತನಿಖೆಯಲ್ಲಿ ಇದೆ. ಹೋಗ್ಲಿ ಬಿಡಿ, ಅದೇನಾದ್ರೂ ಆಗ್ಲಿ. ಆದ್ರೆ ಇಲ್ಲಿ ಗ್ರಾಹಕರ ಕತೆ ಏನು? ಜೀವನವೆಲ್ಲ ಕೂಡಿಟ್ಟ ಒಡವೆ ತಂದು ಬ್ಯಾಂಕ್ನಲ್ಲಿ ಸೇಫ್ ಆಗಿರುತ್ತೆ ಅಂತ ಇಟ್ಟವರ ಕತೆ ಈಗ ಭಯಾನಕವಾಗಿದೆ. ಬ್ಯಾಂಕ್ಗೆ ಬಂದ್ರೆ ಮ್ಯಾನೇಜರ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಗ್ರಾಹಕರು ಗೋಳಾಡ್ತಿದ್ದಾರೆ. ಒಂದು ಕಡೆ ಇಟ್ಟಿರುವ ಒಡವೆಗಿಂತ ಕಮ್ಮಿ ಕೊಡ್ತಿದ್ದಾರೆ ಅಂತ ಗ್ರಾಹಕರು ಅಳಲು ತೊಡ್ಕೊಂಡ್ರೆ ಇದಕ್ಕೆಲ್ಲ ಪರಿಹಾರ ಏನು? ಸಮಸ್ಯೆ ಏನಾಗಿದೆ ಅಂತ ಟೈಮ್ ಲೈನ್ ನ್ಯೂಸ್ ವರದಿಗಾರರು ಬ್ರಾಂಚ್ ಮ್ಯಾನೇಜರ್ನ ಕೇಳಲು ಬಂದ್ರೆ ಬ್ಯಾಂಕ್ ಮ್ಯಾನೇಜರ್ ನಾಪತ್ತೆ. ಕಾದು ನೋಡಬೇಕು ಗ್ರಾಹಕರಿಗೆ ಬ್ಯಾಂಕ್ ಸ್ಪಂದಿಸುತ್ತಾ ಇಲ್ವಾ ಅಂತ. ವರದಿ ಉಮೇಶ್ ಪೂಜಾರಿ, ಟೈಮ್ ಲೈನ್ ನ್ಯೂಸ್, ಚಡಚಣ. ನಾನು ಗೋಲ್ಡ್ 1 ಗಂಟೆನಲ್ಲಿ 33 ಗ್ರಾಮ್ ಇದೆ ಕ್ರಾಸ್ ವೆಟ್ಟು. ಅವ್ರು ನೆಟ್ ವೆಟ್ಟು ಕೊಡ್ತೀನಿ ಅಂತಾರೆ, ಸೆಟಲ್ಮೆಂಟ್ ಮಾಡೋಣ ಅಂತಾರೆ. 22 ಗ್ರಾಮ್ ಅಲ್ಲಿ ಸೆಟಲ್ಮೆಂಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಇದರಲ್ಲಿ ಬರ್ತಾ ಇರೋದು 1,80,00,000 1,80,000 ತನಕ ಲಾಸ್ ಬರ್ತಾ ಇದೆ. ಇದೇ ತರ ನಾನು 4 ಫೈಲ್ ಇದಾವೆ. 4 ಫೈಲ್ ಅಲ್ಲಿ 2 ಫೈಲ್ ಗೋಲ್ಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೂ ಇಲ್ಲ, 2 ಫೈಲ್ ಅಲ್ಲಿ ಕಳ್ಳತನ ಆಗಿದೆ. ಅದರಲ್ಲಿ ಟೋಟಲ್ ಆಗಿ ನನ್ಗೆ 3.5-4 ಲಕ್ಷ ತನಕ ಲಾಸ್ ಬರ್ತಾ ಇದೆ. ಅಂದ್ರೆ ಒಬ್ಬನಿಗೆ ಇಷ್ಟಂದ್ರೆ ಗೋಲ್ಡ್ ಇಟ್ಟವ್ರಿಗೆ ಇನ್ನೂ ಜನರಿಗೆ ಎಷ್ಟು ಲಾಸ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅವರು ಮೀಟಿಂಗ್ ಕೊಡ್ಸಿ ಅಂತಾನು ಹೇಳಿದ್ವಿ, ಆದ್ರೂ ಅದಕ್ಕೆ ಏನು ರೆಸ್ಪಾನ್ಸ್ ಕೊಡ್ಲೇ ಇಲ್ಲ. ಮತ್ತೆ ಈಗ ನಾವು ಎಲ್ಲಾರು ಗೋಲ್ಡ್ ಇಟ್ಟಿರೋರು ಒಂದ್ ಕಡೆ ಎಲ್ಲಿಯಾದ್ರೂ ಸೇರಿ, ಅಂದ್ರೆ ಅವ್ರ ಇಬ್ಬನಲ್ಲಿ ಕೂಡಿಸಿದ್ರು. ಮುಂದಿನ 1ನೇ ತಾರೀಕಿಗೆ ಇಬ್ಬನಲ್ಲಿ ನಾವು ಎಲ್ಲಾರು ಕೂಡಿ ಸೇರಿ ಮೀಟಿಂಗ್ ಮಾಡಿ ಏನಾದ್ರು ಒಂದು ನಿರ್ಧಾರಕ್ಕೆ ಬಂದ್ರೆ ಒಳ್ಳೇದಾಗ್ತದೆ ಅಂತ ನಾ ಹೇಳ್ತಕ್ಕಂಥದ್ದು. ಸರ್, ನೀವು 22 ಗ್ರಾಮ್ ಅಂತ ಹೇಳ್ತಿದ್ರ, ನಿಮ್ದು ಟೋಟಲ್ ಇರೋದೆಷ್ಟು? ಟೋಟಲ್ ಅಂದ್ರೆ ಒಂದು ಫೈಲ್ ಅಲ್ಲಿ, ಅಂದ್ರೆ ಒಂದು ಗೋಲ್ಡ್ ಲೋನ್ ಅಲ್ಲಿ ನಂದು 40 ಗ್ರಾಮ್ ಇದೆ ಸರ್. 40 ಗ್ರಾಮ್ ಅಲ್ಲಿ ಅವರು 30 ಗ್ರಾಮ್ ಕೊಡ್ತಿದ್ದೀನಿ ಅಂತ ಹೇಳ್ತಾ ಇದಾರೆ ಸರ್. 10 ಗ್ರಾಮ್ ಮಿಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದರದ್ದು 1,50,000 ರೂಪಾಯಿ ಲಾಸ್ ಮಾಡ್ತಾ ಇದ್ದಾರೆ ಸರ್. ಅಂತವು 2 ಫೈಲ್ ಇದಾವೆ ಸರ್. ನಾನು ಅದರಲ್ಲಿನೂ ಅಷ್ಟಾಗತ್ತೆ ಸರ್ ಅಂತ. ನಮ್ ಗೋಲ್ಡ್ ಲೋನ್ ಇದ್ದವ್ರು ಎಲ್ಲಾರು ಸೇರ್ಬೇಕು 1ನೇ ತಾರೀಕಿಗೆ. ಈ ಬರೋ 1ನೇ ತಾರೀಕಿಗೆ ಎಲ್ಲಾರು ಕೂಡಿ, ಇನ್ನ 20 ದಿನ ಟೈಮ್ ಇದೆ, ಎಲ್ಲಾರು ಶೇರ್ ಮಾಡಿ ಎಲ್ಲಾರು ನ್ಯೂಸ್ ತಲುಪ್ಲಿ ಅಂತ ನನ್ನ ಕೋರಿಕೆ. ಎಲ್ಲಾರು ಕೂಡಿ 1ನೇ ತಾರೀಕಿಯಲ್ಲಿ ಸೇರಿದ್ರೆ ಒಂದ್ ಬೆಟರ್ ಇರುತ್ತೆ ಅಂತ ಕೋರಿಕೆ ಸರ್. ನಂದು ಮಂಜುನಾಥ್ ರೋಡ್ಗಿ ಸರ್. ಏನಿದೆ ಸಮಸ್ಯೆ? ಸರ್, ಇದು ಸಮಸ್ಯೆ ಅಂದ್ರೆ 1 ವರ್ಷ ಆಯ್ತು. ಈ ಚಡಚಣ ಬ್ಯಾಂಕಿನ SBI ಅಲ್ಲಿ ರಾಬರಿ ಆಯ್ತು. ತಮಗೆಲ್ಲರಿಗೆ ತಿಳಿದಿರ್ತಕ್ಕಂಥ ವಿಷಯ ಐತಿ. ಅದ್ರ ಸಲುವಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಬ್ಯಾಂಕಿನವರು ಫೋನ್ ಮಾಡಿ ಗ್ರಾಹಕರಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ವಿಷಯ ಸಲುವಾಗಿ ನಮ್ಗೊಂದು ಮೀಟಿಂಗ್ ಕರೆದ್ರು. ಇಬ್ಬನಿ ಹೋಟೆಲಲ್ಲಿ, ಇಲ್ಲೇ ಚಡಚಣ ಇಬ್ಬನಿ ಹೋಟೆಲಲ್ಲಿ ಮೀಟಿಂಗ್ ಕರೆದ್ರು. ಡಿವಿಷನಲ್ ಮ್ಯಾನೇಜರು ಬಾಂಬೆಯಿಂದ, ಬೆಳಗಾವಿಯಿಂದ ಮತ್ತೆ ನಮ್ಮ ಚಡಚಣದಿಂದ ಎಲ್ಲ ಮ್ಯಾನೇಜರ್ ಸೇರಿ ಒಂದು ಮೀಟಿಂಗ್ ಮಾಡಿದ್ರು ಎಲ್ಲ ಗ್ರಾಹಕರಿಗೆ. ಏನಪ್ಪಾ ಅಂತಂದ್ರೆ, ನಾವೆಲ್ಲ ಗೋಲ್ಡ್ ಲೋನ್ ತಗೊಂಡಿದ್ವಿ. ಗೋಲ್ಡ್ ಅನ್ನ ಬ್ಯಾಂಕ್ ಅಲ್ಲಿ ಇಟ್ಟು ತಗೊಂಡಿದ್ದು. ರೈತರು ಎಷ್ಟೋ ಜನ, ನಾವೆಲ್ಲ ರೈತರು ಸೇರ್ಕೊಂಡು ಕಷ್ಟಪಟ್ಟದನ್ನ ದುಡಿದಿರ್ತಕ್ಕಂಥ ಹಣ, ಹೆಂಡರು ಮಕ್ಕಳ ಕೈಯಲ್ಲಿ ಇರ್ತಕ್ಕಂಥ ವಸ್ತುಗಳ, ಆಭರಣಗಳು, ಕೊರಳಲ್ಲಿ ಇರ್ತಕ್ಕಂಥ ಆಭರಣಗಳೆಲ್ಲ ತಂದು ನಾವೇನ್ ಮಾಡಿದ್ವಿ, ಬ್ಯಾಂಕಿಗೆ ಒತ್ತಿ ಇಟ್ಟು ನಮ್ಮ ಪ್ರಾಪಂಚಿಕ ಅಡಚಣೆಯನ್ನ ನೀಗಿಸ್ಕೊಳ್ಳೋ ಸಲುವಾಗಿ ನಾವು ಲೋನ್ ತಗೊಂಡಿದ್ವಿ. ಸೊ ಅದನ್ನ ಸಂರಕ್ಷಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದು ಬ್ಯಾಂಕಿನವ್ರ ಜವಾಬ್ದಾರಿ. ಅದನ್ನ ಮಾಡಬೇಕಾಗಿತ್ತು. ಅದನ್ನ ನಮಗೆ ವಿಶ್ವಾಸ ಕೂಡ ಕೊಟ್ಟಿದ್ರು ಅವ್ರು. ಏನಂತೇಳಿ, ನಾವು ಅದರದ್ದು ನಿಮಗೆ ಏನೈತಿ ಪ್ರೆಸೆಂಟ್ ರೇಟ್ ಒಂದ್ ವೇಳೆ ಸಿಗ್ಲಿಲ್ಲ, ನಮ್ದು ಈಗ ಕೇಸ್ ನಡೀತಾ ಇದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತೇಳಿ 1 ವರ್ಷ ಆಯ್ತು. ನಾವೆಲ್ಲರೂ ಅಡಚಣೆಯಲ್ಲಿ ಇದ್ದೀವಿ ಈಗ. ಅದಕ್ಕೆ ಅವ್ರೇನ್ ಹೇಳಿದ್ರು ಅವಾಗ ಮೀಟಿಂಗ್ ಅಲ್ಲಿ, ನಿಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಮಾಡಂಗಿಲ್ಲ, ನಿಮ್ದು ಎಷ್ಟು ಕಳೆದಿದೆಯಲ್ಲ ಅಷ್ಟನ್ನ ನಾವು ಪ್ರೆಸೆಂಟ್ ರೇಟ್ ಏನಿದೆ ಅದನ್ನ ಹಾಕಿ, ನಿಮ್ಗೆ ಗ್ರಾಸ್ ರೇಟ್ ಹಾಕಿ ನಿಮ್ಗೆ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವೀಗ ಫೋನ್ ಮಾಡಿ ನಮ್ಗೆ 6 ತಿಂಗಳಾಯ್ತು. ಅವ್ರು ಇನ್ನೂ ಮ್ಯಾಟರ್ ಕೋರ್ಟ್ ಅಲ್ಲಿ ಇದೆ, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇವೆಲ್ಲ ಹೇಳ್ತಾ ಇದಾರೆ. ಅದು ನಮ್ಗೆ ಏನಂತ ನಮ್ಗೆ ಗೊತ್ತಿಲ್ಲ. ನಮ್ ಗ್ರಾಹಕರಿಗೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅವರು ಮೀಟಿಂಗ್ ಕರೆದು ನಮ್ಗೇನು ಹೇಳಿಲ್ಲ. ಆಮೇಲೆ ಮುಂದೆ ಏನಾಯ್ತಪ್ಪ ಅಂತಂದ್ರೆ, ನಾವು ಬಂದು ಇವತ್ತು ಬ್ರಾಂಚಿಗೆ ಭೇಟಿ ಆದಿವಿ, ಮ್ಯಾನೇಜರ್ ಅವರು ಭೇಟಿ ಆದಿವಿ. ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಇಲ್ಲ ನಿಮ್ದು ನಾವು ನೆಟ್ ವೇಟದಲ್ಲಿ ಇರ್ತಕ್ಕಂಥ ಅಮೌಂಟ್ ನಿಮ್ಗೆ ಕೊಡ್ತೀವಿ ಅಂತಂದ್ರು. ಇಲ್ಲ, ನಾವು ಅದಕ್ಕೆ ಒಪ್ಪಂಗಿಲ್ಲ ಅಂತ ಹೇಳಿದ್ರು. 5-6 ಲಕ್ಷ ರೂಪಾಯಿ ನಮ್ಗೆ ಲಾಸ್ ಆಗುತ್ತೆ. ಅದೆಲ್ಲ ರೈತರಿಗೆ ಎಷ್ಟು ಲಾಸ್ ಆಗುತ್ತೆ? 5-5 ಲಕ್ಷ, 4 ಲಕ್ಷ ಹಿಂಗೆಲ್ಲ ಲಾಸ್ ಆಗ್ತಾ ಇದೆ.
ಸೊ ಅದಕ್ಕೆ ನಾವೇನ್ ಅನ್ನಕತ್ತೀವಿ, ಗ್ರಾಸ್ ರೇಟಿಂದ ನಾವು ಗ್ರಾಸ್ ರೇಟನ್ನ ಗ್ರಾಸ್ ರೇಟನ್ನ ಹಿಡಿದು ಪ್ರೆಸೆಂಟ್ ರೇಟ್ ಏನಿದೆ ಅದನ್ನ ಹಿಡಿದು ಕೊಡ್ರಿ, ನಮ್ದು ಏನು ಸಮಸ್ಯೆನೇ ಇಲ್ಲ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾ ಇಲ್ಲ, ಇಲ್ಲ ಏನೋ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹಾಗೆ ಹೀಗೆ ಅಂತ ಅವ್ರು ನಮಗೆ ಆರ್ಕೆ ಸುದ್ದಿಗಳನ್ನ ಆರ್ಕೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಎಷ್ಟು ಗ್ರಾಮ್ ಇಕ್ಕಿದ್ರೆ ನಿಮ್ಗೆ ಎಷ್ಟು ಗ್ರಾಮ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ನಾವು ಇಟ್ಟಿದ್ದು 14 ತೊಲಿ ಬಂಗಾರ. 14 ತೊಲಿ ಬಂಗಾರದಲ್ಲಿ ನಾವು ತಗೊಂಡಿರ್ತಕ್ಕಂಥ ಲೋನು ಒಂದು 4.5 ಲಕ್ಷ ಲೋನ್ ತಗೊಂಡಿದ್ವಿ. ಬಟ್ ಅದನ್ನ ನೋಡಿದ್ರೆ 18 ಕ್ಯಾರೆಟ್ ಆಗ್ತಾ ಇಲ್ಲ ಅವ್ರ ಲೆಕ್ಕ ಮಾಡಿದ್ರೆ. ಆ ಲೆಕ್ಕಕ್ಕೆ ನಮಗೆ ಅಗ್ರಿಮೆಂಟ್ ಆಗ್ರಿ ಅಂತ ಹೇಳ್ತಾ ಇದಾರೆ, ಸೆಟಲ್ಮೆಂಟ್ ಆಗ್ರಿ ಅಂತ ಹೇಳ್ತಾ ಇದಾರೆ. ನಾವು ಅದಕ್ಕೆ ಒಪ್ಪಂಗಿಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಹೀಗಾದ್ರೆ ನಮ್ಮ ಪರಿಸ್ಥಿತಿ ಹೇಗೆ? ನಾವು SBI ಬ್ಯಾಂಕ್ ದೊಡ್ಡ ಬ್ಯಾಂಕ್ ಅಂತ ನಾವು ಹೇಳ್ಕೊತೀವಿ, ಇಡೀ ಜಗತ್ತಿನಲ್ಲಿ ಹೆಚ್ಚು ಬ್ರಾಂಚ್ ಹೊಂದಿರೋ ಬ್ಯಾಂಕ್, ಟ್ರಸ್ಟೆಡ್ ಬ್ಯಾಂಕ್ ಅಂತ ಹೇಳ್ಕೊತೀವಿ. ಮತ್ತೆ ಇದ್ರ ಮೇಲೆ ಹೆಂಗ್ ನಾವು ವಿಶ್ವಾಸ ಇಡೋಣ? ನಿಮ್ಗೆ ಒಡವೆಯಲ್ಲಿ ಎಷ್ಟು ವ್ಯತ್ಯಾಸ ಬರ್ತಾ ಇದೆ ಸರ್ ಸೆಟ್ಲ್ಮೆಂಟ್ಗೆ ನೀವು ಕಿಲುಕಿ? ಸರ್ ನನಗೆ ಬರ್ತಾ ಇರೋದು 6 ಲಕ್ಷ ವ್ಯತ್ಯಾಸ ಬರ್ತಾ ಇದೆ ಪ್ರೆಸೆಂಟ್ ರೇಟ್ ಅಲ್ಲಿ. ಈಗ ತಗೊಂಡು ಹೋದ್ರೆ ಒಂದು ತೊಲಿದು ನಂದು ಈಗ ಪ್ರೆಸೆಂಟ್ ರೇಟ್ 1,57,000 ಇದೆ. ಈಗ ನನಗೆ ಕೊಟ್ಟಿರ್ತಕ್ಕಂಥದ್ದು ನಾನು ತಗೊಂಡು ಹೋದ್ರೆ ಒಂದು 80,000 70,000 ಬರ್ತೈತೆ ಅಷ್ಟೇ. ಒಂದು ಅರ್ಧ ತೊಲಿ ಬಂಗಾರ ಬರ್ತೈತಿ. ಮತ್ತೆ ಇಷ್ಟು ವ್ಯತ್ಯಾಸ ಅಂದ್ರೆ ಹೇಗೆ ಮಾಡೋದು ಇದನ್ನ? ಇದು ನಿಮ್ ಒಬ್ಬರಿಗೆ ಮಾತ್ರನೂ ತುಂಬಾ ಎಲ್ಲ ನಾವೆಲ್ಲ ತಗೊಂಡಿರ್ತಕ್ಕಂಥ ಎಲ್ಲರೂ ನಾವು ಬಂದಿರ್ತಕ್ಕಂಥದ್ದು ಇವತ್ತೆಲ್ಲ ನೆರೆದಿದ್ದೀವಿ. ಇಲ್ಲಿ ಕೇಳಿದ್ರೆ ಎಲ್ಲರಿಗೂ ಇದೇ ಉತ್ತರ ಕೊಟ್ಟಿದ್ದಾರೆ ಅವ್ರು. ಅದಕ್ಕೆ ಒಬ್ಬರಿಗೆ ಸಪ್ರೇಟ್ ಕರೀತಾರ, ಅವರು ಒಬ್ಬೊಬ್ಬರಿಗೆ ಕರೆದು ಮೀಟಿಂಗ್ ಮಾಡ್ತಾರೆ. ನಾವೇನ್ ಹೇಳಿದ್ವಿ ಅವರಿಗೆ, ಎಲ್ಲರಿಗೂ ಎಲ್ಲಾ ಗ್ರಾಹಕರಿಗೆ ಕರೆಸ್ರಿ, ಯಾರು ಲಾಸ್ ಆಗಿದೆ ಅವ್ರಿಗೆಲ್ಲ ಕರೆಸ್ರಿ, ಯಾರದು ರಾಬರಿ ಆಗಿದೆ ಕರೆಸ್ಕಿರಿ ಒಂದು ಮೀಟಿಂಗ್ ಮಾಡ್ರಿ, ನಿಮ್ ಡಿವಿಷನಲ್ ಮ್ಯಾನೇಜರ್ ಕರೆಸ್ರಿ, ನೀವೇನು ಆಶ್ವಾಸನೆ ಕೊಟ್ಟಿದ್ರೆ ಅದ್ರ ಪ್ರಕಾರ ಮಾಡ್ರಿ. ಯಾಕೆ ತೊಂದರೆ ಕೊಡ್ತೀರಿ ರೈತರಿಗೆ, ಎಲ್ಲಾ ಗ್ರಾಹಕರಿಗೆ ಯಾಕೆ ತೊಂದರೆ ಕೊಡ್ತೀರಿ ಅಂತ ನಮ್ದು ಒಂದು ಬೇಡಿಕೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರ್ಲಿಂಗ್ ಪಾಟೀಲ್ ಅಂತ ಹೇಳಿ. ಆದಷ್ಟು ಸರ್ ನಮ್ದು ಏನಪ್ಪಾ ಅಂತಂದ್ರೆ ನಮ್ಮ ಕೋರಿಕೆ, ಯಾರು ನಾವು ಇದರಿಂದ ಮೋಸ ಹೋಗಿದ್ದೀವಿ, ನಮ್ದು ಏನು ಗೋಲ್ಡ್ ಕಳೆದಿದೆಯಲ್ಲ, ನಾವೆಲ್ಲ ಮೋಸ ಹೋದವ್ರೆಲ್ಲರಿಗೆ ಒಂದು ಕಾಲ್ ಮಾಡ್ಲಿ. ಅವರು ಮ್ಯಾನೇಜರ್ ಒಂದು ಫೋನ್ ಮಾಡಿ ಹೇಳ್ಬೇಕು, ನಿಮ್ದು ಹಿಂಗೆ ಕಳೆದಿದೆ ಬರ್ರಿ ಇನ್ನೊಂದು ಮೀಟಿಂಗ್ ತಗೋಣ ಅಂತ ನಮ್ಮನ್ನ ಕರೆಸ್ಬೇಕು. ಕರೆಸಿ ಮೀಟಿಂಗ್ ಮಾಡ್ಲಿ. ಮೀಟಿಂಗ್ ಮಾಡಿ ಹೇಳ್ಬೇಕು ಅವ್ರು ನಮ್ಗೆ ವಿಶ್ವಾಸ ಕೊಡ್ಬೇಕಲ್ಲ. ನಾವು ನಮ್ಮ SBI ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಮತ್ತೆ ಯಾರ ಮೇಲೆ ವಿಶ್ವಾಸ ಇಡ್ಬೇಕು ನಾವು? ಇದೇನು ಕೋಆಪರೇಟಿವ್ ಸೊಸೈಟಿ ಇದೆ ಇದು? ಇಲ್ಲ, ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಇದೆ. ಇದು ಜಗತ್ತಿನಲ್ಲಿ ದೊಡ್ಡ ಬ್ಯಾಂಕ್ ಅಂತ ಹೆಸರಿದೆ ಇದಕ್ಕೆ. ಮತ್ತೆ ಇದಕ್ಕೆ ಏನು ಹೇಳೋರು ಕೇಳೋರು ಯಾರು ಇಲ್ವಾ ಇದಕ್ಕೆ? ಮತ್ತೆ ಒಬ್ಬೊಬ್ಬರಿಗೆ ಕರೆಸಿ ಅವರು ಸೆಟಲ್ಮೆಂಟ್ ಮಾಡ್ತಾ ಇದಾರೆ. ಇದು ನಮಗ ಒಪ್ಪಿಗೆ ಇಲ್ಲ. ಇದು ಎಲ್ಲಾ ಗ್ರಾಹಕರನ್ನ ಕರೆಸ್ಲಿ, ಡಿವಿಷನಲ್ ಮ್ಯಾನೇಜರ್ನ ಕರೆಸ್ಲಿ, ಡಿಸ್ಟ್ರಿಕ್ಟ್ ಮ್ಯಾನೇಜರ್ನ ಕರೆಸ್ಲಿ, ನಮ್ಮ ಮ್ಯಾನೇಜರ್ ಇರ್ಲಿ, ಎಲ್ಲಾ ಗ್ರಾಹಕರಿಗೆ ಮುಂದೆ ಕೂಡಿಸ್ಕೊಂಡು ಏನು ನ್ಯಾಯ ಇದೆ ಅದನ್ನ ನಮಗೆ ಬಗೆಹರಿಸ್ಕೊಡ್ಬೇಕು. ನಮ್ಗೆ ಏನು ಕಂಪೆನ್ಸೇಷನ್ ಇದೆ, ನಮ್ದು ಎಷ್ಟಿದೆ ಪ್ರೆಸೆಂಟ್ ನಮ್ದು ಗೋಲ್ಡ್ ಎಷ್ಟಿದೆ, ಎಷ್ಟು ತೂಕ ಇದೆ, ಅದ್ರದ್ದು ನಮಗೆ ಪ್ರೆಸೆಂಟ್ ರೇಟ್ ಹಾಕಿ ಕೊಡ್ಬೇಕು. ಇದು ನಮ್ಮದು ಕೋರಿಕೆ ಇದೆ. ಒಂದ್ ವೇಳೆ ಇದನ್ನು ನೀವು ಮಾಡಿದ್ರೆ ನಾವು ಸುಮಾರಿಗೆ 1 ವರ್ಷ ಬಂತಿದ್ರು ಅವ್ರಿ, ಬರೀ ಕೇಸಿನ ಅಲ್ಲಿದೆ ಇಲ್ಲಿದೆ, ಪೊಲೀಸ್ ಇನ್ವೆಸ್ಟಿಗೇಷನ್ ಇದೆ, ಅಷ್ಟು ಸಿಕ್ತು ಇಷ್ಟು ಸಿಕ್ತು, ಬರೀ ಇದೇ ಇದೆ. ನಾವು ಬಂದಾಗ ಇದೆಲ್ಲ ಗಾಳಿ ಸುದ್ದಿನೇ ಇದೆ. ಸೊ ನಮ್ಮ ಕೈಯಲ್ಲಿ ಯಾವುದು ಬಂಗಾರನೂ ಬಂದಿಲ್ಲ, ನಮ್ಮ ಹಣನೂ ಬಂದಿಲ್ಲ. ಸೆಟಲ್ಮೆಂಟ್ ನೋಡಿದ್ರೆ ಇದು ಹೆಂಗಿದೆಪ್ಪ ಅಂತಂದ್ರೆ 50% ಸೆಟಲ್ಮೆಂಟ್ ತರ ಇದೆ ಇದು. ಸೊ ಅದಕ್ಕಾಗಿ ನಾವು ಇದನ್ನ ಒಪ್ತಾ ಇಲ್ಲ. ಇದಕ್ಕೆ ನಾವು ಹಲ್ಲುಗಳಿತಾ ಇದೀವಿ. ಇದನ್ನ ಮುಂದಿನ ನಡೆ ಏನಪ್ಪಾ ಅಂತಂದ್ರೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಹತ್ರ ಹೋಗ್ತೀವಿ, ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ತೀವಿ, ನಾವ್ ಎಲ್ಲದಕ್ಕೂ ರೆಡಿ ಇದೀವಿ. ನೋಡ್ರಿ, ಒಬ್ಬೊಬ್ಬರು ರೈತರು ಎಂತಿಂತವ್ರು ಅದಾರ, ಅವ್ರು ಮನ್ಯಾಗ ಹೆಂಡ್ರು ಮಕ್ಕಳು ಅಲ್ಲದೆ ಅವ್ರ ಕೈಯಲ್ಲಿ ಇರತಕ್ಕಂತ ಸಾಮಾನುಗಳನ್ನ ತಂದು ಕಿರಣ ಆರ್ನಮೆಂಟ್ಸ್ ಗಳನ್ನ ತಂದು ಇಟ್ಟಿದ್ದಾರೆ. ಒಬ್ಬೊಬ್ರು ಏನೇನೋ ಮಾಡಿ ಬಹಳ ತೊಂದರೆಯಿಂದ ಇಲ್ಲೆಲ್ಲ ಬಳಿ ಬಂದವರೆಲ್ಲ ಇಷ್ಟೊತ್ತನ ನೋಡಿದೀನಿ. ಅವ್ರೊಬ್ಬರ ಹೆಣ್ಮಗಳ ಕಣ್ಣಲ್ಲಿ ನೀರು ಹಾಕೊಂಡು ಹೋದ್ರು. ಅವಳು, ಏನ್ ಸರ ನಾನು ಬಂದ್ ತಂದಿಟ್ಟಿದ್ದೀನಿ 4 ತೊಲಿ ಬಂಗಾರ, ನನಗ್ ಕೊಡ್ತಾ ಇರೋದು 2 ತೊಲಿ ಬಂಗಾರದ ರೊಕ್ಕ ಕೊಡ್ತಾ ಇದಾರೆ, ಇದೇನ್ ಮಾಡ್ತಾ ಇದಾರ್ರಿ ಸರ್, ಇದು ಹೆಂಗ್ ನ್ಯಾಯ ಇದು ಅಂತ ಅವ್ರ ಕಣ್ಣಲ್ಲಿ ನೀರ್ ಹಾಕೊಂಡು ಹೋದ್ರು ಪಾಪ. ಅದಕ್ಕೆ ನಾವ್ ಯಾರಿಗ್ ಹೇಳ್ಬೇಕು ಹೇಳ್ರಿ ಇದನ್ನ? ಅದಕ್ಕಾಗಿ ಇದನ್ನ ಒಂದ್ಸಲ ನಮಗೆ ಬೇಗ ಅವರು ಮೀಟಿಂಗ್ ಕರಿಬೇಕು, ನಮ್ಮ ಗ್ರಾಹಕರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಎಲ್ಲೇ ಹೋದಲ್ಲಿ ನಾವಂತರೂ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ. ನಾವು ಡಿವಿಷನಲ್ ಮ್ಯಾನೇಜರ್ ಕರೆಸ್ಬೇಕು, ನಾವು DC ಹತ್ರ ಹೋಗ್ತೀವಿ, ಮಾನ್ಯ ಶಾಸಕರ ಹತ್ರ ಹೋಗ್ತೀವಿ. ಇದನ್ನ ನಾವು ಎಲ್ಲ ಕಡೆನೂ ಪ್ರಚಾರ ಮಾಡಿ ನಮ್ಗೆ ಏನ್ ಬೇಕು ಬೇಡಿಕೆ ಅದ, ನಮ್ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಇದೆ ಸರ್. ನಾವೇನ್ ನಿಮ್ದಿಂದ ₹1 ನಾವು ಹೆಚ್ಚಿಗೆ ಕೊಡು ಅಂತ ಹೇಳ್ತಾ ಇಲ್ಲ. ನಮ್ದು ಬ್ಯಾಂಕಿಗೆ ನಮ್ ಬಂಗಾರಕ್ಕೆ ಇವ್ರು ಸೆಕ್ಯೂರಿಟಿ ಇಲ್ವಾ ಇದಕ್ಕೆ? ಹಂಗಾದ್ರೆ ನಾವು ಮನೇಲಿ ಇಟ್ಕೋತಿದ್ದೀವಲ್ಲ. ಮತ್ತೆ ಇದಿಷ್ಟೆಲ್ಲ ಮಾಡ್ಕೊಂಡು ನಾವೆಲ್ಲ ಸೆಕ್ಯೂರಿಟಿ ಅಂತ ತಿಳ್ಕೊಂಡು ತಂದು ಇಲ್ಲಿ ಇಟ್ಟಿದೀವಿ. ಮತ್ತೆ ಇದನ್ನ ನೋಡಿದ್ರೆ ಈ ತರನಾಗಿರ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಕರೆಸ್ಕಿರನ್ನ ಸೆಟಲ್ಮೆಂಟ್ ಮಾಡ್ತಾ ಇದಾರೆ. ಇದನ್ನ ನಾವು ವಿರೋಧ ಇದೆ ನಮಗೆ. ಅದಕ್ಕಾಗಿ ಬೇಗ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೇಲಾಧಿಕಾರಿಗಳು ಬೇಗ ನಮ್ಗೆ ಒಂದು ಮೀಟಿಂಗ್ ಅನ್ನ ಮಾಡಿ ಅದಕ್ಕೆ ಪರಿಹಾರವನ್ನ ಒದಗಿಸ್ಕೊಡ್ಬೇಕು. ಎಲ್ಲಾ ಗ್ರಾಹಕರನ್ನ ಕರೆಸ್ಬೇಕು, ಫೋನ್ ಮಾಡಿ ಅವರೇ ಕರೆಸ್ಕಿರಂದ್ರೆ ಇದನ್ನ ಶುದ್ಧ ಮಾಡಿ ಬಿಡ್ಲಿ. ಸರ್, ನಮಗೆ ನ್ಯಾಯ ಸಿಗ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ನಡೆ ಏನಪ್ಪಾ ಅಂತಂದ್ರೆ ನಾವು ಧರಣಿ ಮಾಡ್ತೀವಿ. ನಮ್ಗೆಲ್ಲ ಅನ್ಯಾಯ ಆಗಿರ್ತಕ್ಕಂಥವ್ರು ನಾವೆಲ್ಲರೂ ಸೇರ್ಕೊಂಡು ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ತೀವಿ, ಮಾನ್ಯ ಶಾಸಕರ ಹತ್ರ ಹೋಗ್ತೀವಿ. ನಮಗೆ ತೊಂದರೆ ಆಗಿದೆ ಅದನ್ನ ಅವ್ರ ಹತ್ರ ಅಳಲು ತೊಡ್ಕೊಳ್ತೀವಿ.
ಅವ್ರು ಮುಂದಿನ ನಡೆ ನಮಗೆಲ್ಲ ಗ್ರಾಹಕರಿಗೆ ಏನು ಒದಗಿಸ್ಕೊಡ್ತಾರ ನೋಡೋಣ. ಇಲ್ಲಿ SBI ಬ್ಯಾಂಕ್ ಚಡ್ಚನದಲ್ಲಿ ನಾವು ಗೋಲ್ಡ್ ಇಟ್ಟು ಲೋನ್ ಕೊಟ್ಟಿದ್ದೇವ್ರಿ. ಮತ್ತ ಅದು ಈಗ ಏನಾಗ್ಯದ ನಾವು ಸೆಟಲ್ಮೆಂಟ್ ಕಲ ಬಂದಿದ್ದೇವೆ. ಅವ್ರ ಗ್ರಾಸ್ ವೇಟ್ನಿಂದ ನಮಗ ಕಮ್ಮಿ ವೇಟ್ದೆ ಅಮೌಂಟ್ ಕೊಡ್ಲಕತ್ತಾರೆ ಈ ಸದ್ಯ. ಅದಕ್ಕೆ ನಾವು ಸದ್ಯ ಒಪ್ಸ್ಕೊಲಾಗಿದ್ವಿ. ಅವ್ರ ಹತ್ರ ಇದು ಬೇಕಾದ್ರೆ ನೀವು ಮಾಡ್ಕೋರಿ, ಒಳ್ಳಂದ್ರ ವೇಟಿಂಗ್ ಮಾಡ್ರಿ. ವೇಟಿಂಗ್ ಪೀರಿಯಡ್ ಬಿ ನಮ್ಗೆ ಅವ್ರು ಹೇಳಲಾಗ್ಯಾರ. ವೇಟಿಂಗ್ ಪೀರಿಯಡ್ ಬಂದು ಹೇಳ್ಬೇಕು, ಇಲ್ಲಾಂದ್ರೆ ನಮ್ದು ಏನ್ ಇದ್ರದ್ದು ಗೋಲ್ಡ್ ನಮ್ದು ಎಷ್ಟು ಗ್ರಾಸ್ ವೇಟ್ ಅದ ಅಷ್ಟು ನಮಗೆ ವೈದ್ಯಕೀಯದವ್ರು ಕೊಂಡು ಕೊಡಿಸ್ಬೇಕು. ಇದೇ ನಮ್ಮದು ಇದು ಅದ್ರಿ. ಮತ್ತೆ ಇದ್ರಾಗ ಲಾಸ್ ಭರ್ಪೂರ ಆಗ್ಲಕತ್ತಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.